ಧಾರವಾಡ ತಾಲೂಕಿನ ಯಾದವಾಡದಲ್ಲಿ ಮೃಣಾಲ್ ಶುಗರ್ಸ್ ವಿರುದ್ಧ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಮ್ಮೆಲೆ ತಲೆಗೆ ಬಂದೂಕು ಹಿಡಿದು ಕೇಳಬೇಡಿ, ನಾನೇ ನಿಮ್ಮ ಬಳಿ ನಿಮ್ಮ ಮನವಿಯನ್ನು ಕೇಳಲು ಬಂದಿದ್ದೇನೆ, ನಾವು ನಿಮ್ಮೂರಿಗೆ ಬಂದು ಮಾತನಾಡ್ತೇನೆ, ಮಾಧ್ಯಮಗಳ ಮುಂದೆ ಹೆಚ್ಚಿಗೆ ಚರ್ಚೆ ಬೇಡ ಅಂತ ರೈತರ ಬಳಿ ಮನವಿ ಮಾಡಿದ್ರು. ನೀವು ಒಮ್ಮೆ ಇಲ್ಲೇ ಮೀಡಿಯಾದ ಎದುರುಗಡೆ ನೀವು ಕೇಳ್ರಿ ಹೆಂಗ ಅನಿಸ್ತೈತಿ. ನೀವು ಒಮ್ಮೆ ಬಂದು ಕೇಳಿದ್ರಿ ಹಿಂಗ್ ಬರೋದು ಅಲ್ಲ ನಿಮ್ಗ ನಿಮ್ಮ ಪಂಚಾಯತಿಗೆ ಬಂದ್ ಅಲ್ಲಿ ಮೀಟಿಂಗ್ ಕರೆದ ನೀವು 10 ನನಗ್ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು. ಇದು ದುರ್ದೈವ. ಇದು ಈ ರೀತಿ ನೀವು ಕುಂಡ್ರಬಾರ್ದು, ಈ ರೀತಿ ನಾನು ಮಾಡಬಾರ್ದು. ನೀವೆಲ್ಲ ನಮ್ಮ ಮಂದಿ, ನಾ ನಿಮ್ಮ ಹಾಕಿ, ನಾ ಹೊರಗಿನಾಕಿ ಅಲ್ಲ, ನಾನ್ ನಿಮ್ಮ ವೈರಿ ಅಲ್ಲ. ನೀವು ವೈರಿ ಅಂತ ತಿಳ್ಕೊಂಡಿದ್ದೀರಿ ನನ್ನ, ನಾವು ವೈರಿ ಅಲ್ಲ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದವರು, ಬೆಲೆ ಏರಿಕೆ ಸಲುವಾಗಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಕಳೆದ 4 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿಲ್ವಾ? ಹಾಲು, ಪೆಟ್ರೋಲ್, ಡೀಸೆಲ್, ದಿನಸಿ ದರ ಏರಿಕೆ ಆಗ್ಲೇ ಇಲ್ವಾ? ಹಾಗಾದ್ರೆ ಬಿಜೆಪಿ ಪ್ರತಿಭಟನೆ ದಂಬಚಾರದ ನಾಟಕ ಪ್ರದರ್ಶನ ಮಾಡ್ತಾ ಇದೆ. ಅವರಿಗೆ ಮೊದಲು ಕರ್ನಾಟಕಕ್ಕೆ ಬರಬೇಕಿರುವಂತಹ ತೆರಿಗೆ ಹಣ ತಂದುಕೊಡ್ಲಿ, ಅದನ್ನು ಹೇಳಿ ಅವರಿಗೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದಲ್ಲಿ ನಮ್ಮಲ್ಲಿ ಹಾಲಿನ ದರ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆ ಸಲುವಾಗಿ ಅವರು ಇಷ್ಟೊಂದು ಇದನ್ನ ಮಾಡ್ತಾ ಇದ್ದಾರೆ ಅಂತ. ನೀವು ಯಾವ ಬೆಲೆ ಏರಿಕೆ ಬಗ್ಗೆ, ಪರ್ಟಿಕ್ಯುಲರ್ ಒಂದ್ ಬೆಲೆ ಏರಿಕೆ ಬಗ್ಗೆ ಕೇಳಿ. ಯಾಕೆ ಹಾಲಿನ ದರದ ಬಗ್ಗೆ ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಕಳೆದ 4 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಹಾಲಿನ ದರ ಏರಿಕೆ ಆಗ್ಲೇ ಇಲ್ವಾ? ಸಿಲಿಂಡರ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಪೆಟ್ರೋಲ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಡೀಸೆಲ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಡಾಲರ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಬಂಗಾರದ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ದಿನಸಿ ಸಾಮಾನದ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ವಕ್ಫ್ ಕಾಯ್ದೆ ತಿದ್ದುಪಡಿ ವಿಚಾರಕ್ಕೆ ಧಾರವಾಡದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಹಿರಿಯರಿದ್ದಾರೆ, ಈ ಬಗ್ಗೆ ಖರ್ಗೆ, ರಾಹುಲ್ ಗಾಂಧಿ ಮಾತನಾಡಿದ್ದಾರೆ, ಹೀಗಾಗಿ ನಾನು ಆ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಬಹಳ ದೊಡ್ಡ ಹಿರಿಯರಿದ್ದಾರೆ. ಖರ್ಗೆ ಸಾಹೇಬ್ರ ಆದಿಯಾಗಿ, ರಾಹುಲ್ ಗಾಂಧಿ ಅವರ ಆದಿಯಾಗಿ, ಮುಖ್ಯಮಂತ್ರಿಗಳ ಆದಿಯಾಗಿ ಈಗಾಗಲೇ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಬೇರೆ ವಿಚಾರ ಏನೇ ಇದ್ರು ಕೇಳಿ ಮಾತಾಡ್ತಾರೆ. ಪಕ್ಷದಲ್ಲಿ ಬಹಳ ದೊಡ್ಡ ಹಿರಿಯ. ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ ಮರುಪರೀಕ್ಷೆ ಅಧಿಸೂಚನೆಗಾಗಿ ವಿದ್ಯಾರ್ಥಿಗಳು ಜಯನಗರದಿಂದ ಡಿಸಿ ಕಚೇರಿ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲಾತಿ ಶೀಘ್ರದಲ್ಲೇ ಜಾರಿಯಾಗಬೇಕು, ಪಿಸಿ, ಪಿಎಸ್ಐ ವಯೋಮಿತಿ ಸಡಲಿಕೆ ಮಾಡಬೇಕು, ನೇಮಕಾತಿಗಳಿಗೆ ಪಾರದರ್ಶಕವಾದಂತಹ ಮಾಗಿ ನಡೆಸಬೇಕು ಅಂತ ಆಗ್ರಹ ಮಾಡಲಾಗಿತ್ತು. ಪ್ರತಿಭಟನೆ ಕೂಡ ನಡೆಸಲಾಯಿತು. ಹಾಲಿನ ದರ ಇಳಿಕೆ ಖಂಡಿಸಿ ಹಾವೇರಿ ಹಾಲು ಒಕ್ಕೂಟದ ಕಚೇರಿ ಬಾಗಿಲು ಹಾಕಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲು ಒಕ್ಕೂಟ ಪ್ರತಿ ಲೀಟರ್ಗೆ 3.50 ಹಾಲಿನ ದರ ಇಳಿಸಿದೆ. ಒಕ್ಕೂಟದ ನಿರ್ಧಾರಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ತಿಂಗಳ ಹಿಂದೆ 1.5 ರೂಪಾಯಿ ಇಳಿಕೆ ಮಾಡಿದ್ರು, ಸರ್ಕಾರ 4 ರೂಪಾಯಿ ಏರಿಕೆ ಮಾಡಿದ್ರೆ ಇತ್ತ ಒಕ್ಕೂಟ ನಷ್ಟದ ನೆಪ ಹೇಳಿ ಹಾಲಿನ ದರ ಇಳಿಕೆ ಮಾಡಿದ ಕೂಡಲೇ ಹಾಲಿನ ದರ ಏರಿಕೆ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ನೀವೇನ್ ಮಾಡ್ತೀರ ಅವ್ರೇ ಈಗ ಹೊರತರ್ತಾರೆ ಹಿಂಗ ಸ್ನೇಹಿತ ಜೊತೆ ತೆರಳಿದ್ದಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಹಾವೇರಿ ನಗರದಲ್ಲಿ ನಡೆದಿದೆ. 21 ವರ್ಷದ ಚೇತನ್ ಅರಘೋಳ ಎಂಬಾತನ ಮೇಲೆ ಹಲ್ಲೆ ನಡೆಸಲಾಗಿದೆ. ಈ ಸಂಬಂಧ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಏಪ್ರಿಲ್ 26 ರಾಜ್ಯಾದ್ಯಂತ ಈಡುಗಾಯಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 2 ಕೋಟಿ ಈಡುಗಾಯಿ ಹೊಡಿಬೇಕು, ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟು ಉದ್ಯೋಗ, ಸಮಗ್ರ ಕರ್ನಾಟಕದ ಬೇಡಿಕೆಗೆ ಆಗ್ರಹಿಸಿ ಈಡುಗಾಯಿ ಚಳುವಳಿ ಮೂಲಕ ಒತ್ತಾಯ ಮಾಡಬೇಕು. ಮಸೀದಿ, ಹೋಟೆಲ್, ದೇವಸ್ಥಾನ, ಅಂಗಡಿ ಎಲ್ಲಿಯಾದರೂ ಕೂಡ ಕಾಯಿ ಹೊಡೆಯಿರಿ. ಈಡುಗಾಯಿ ಎಲ್ಲದಕ್ಕೂ ಕೂಡ ಬಳಸುವ ವಸ್ತು, ಅದರಲ್ಲೊಂದು ಶಕ್ತಿ ಇದೆ. ತೆಂಗಿನಕಾಯಿಗೆ 50 ರೂಪಾಯಿ ಆದರೂ ಕೂಡ ಪರವಾಗಿಲ್ಲ, ನಾವು ಈಡುಗಾಯಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾರೀಕು ಇದೊಂದು ವಿನೂತನವಾಗಿ ವಿಶೇಷವಾಗಿ 2 ಕೋಟಿ ಎಲ್ಲಿ ಅಂದ್ರಲ್ಲಿ, ಅದಕ್ಕೇನು ಮಡಿ ಗಿಡಿ ಏನಿಲ್ಲ, ಎಲ್ಲಿ ಅಂದ್ರಲ್ಲಿ
ಮಸೀದಿಲಿ ಬೇಕಾದ್ರೆ ಹೊಡಿಬಹುದು, ದೇವಸ್ಥಾನದಲ್ಲಿ ಬೇಕಾದ್ರೆ ಹೊಡಿಬಹುದು, ಹೋಟ್ಲ್ ಮುಂದೆ ಎಲ್ಲಿ ಅಂದ್ರೆ ಇಲ್ಲಿ ಚಿಕ್ಕದ ಕಡೆ ಹೊಡಿಬೇಕು. ಅದು 2 ಕೋಟಿ ಈಡ್ಗಾಯ ಹೊಡೆದ್ರೆ ಅವ್ರಿಗೇನು ಇದೊಂದು ವಿನೂತನ ಚಳವಳಿ. ನಮ್ಮ ರಾಜ್ಯದಲ್ಲಿ ಕನಿಷ್ಠ 2 ಕೋಟಿ ಜನ ಇದ್ರ ಬಗ್ಗೆ ಭಾಗವಹಿಸ್ತಿರುವ ಒಂದು ಶಕ್ತಿ ಬರುತ್ತೆ. ಆದ್ರಿಂದ ಇದು ಈ ತರ ಗಂಭೀರವಾದ ಚಳವಳಿ 26ನೇ ತಾರೀಕು ಆರಂಭ ಮಾಡುತ್ತೆ. ಇನ್ನು ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅಭಿನಯಿಸಿದ್ರು. ಈ ವಿಚಾರಕ್ಕೆ ಉಡುಪಿಯಲ್ಲಿ ವಾಟಾಳ್ ನಾಗರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಾಜಿ ಸಿನಿಮಾ ಬಗ್ಗೆ ಮಾತನಾಡಿ ಯಾಕೆ ತಕರಾರು ಮಾಡಬೇಕು? ಕಾಂತಾರ ಮಾಡಿದ ರಿಷಬ್ ಶೆಟ್ಟಿ ಶಿವಾಜಿ ಸಿನಿಮಾ ಮಾಡದ ಕೂಡದು. ಕಾಂತಾರಕ್ಕೆ ವ್ಯಾಪಕ ಪ್ರಶಂಸೆ, ಹಣ, ಗೌರವ ಬಂತು. ರಾಜ್ಯದಲ್ಲಿ ದೊಡ್ಡ ದೊಡ್ಡ ಮಹಾನೀಯರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರ ಮಾಡಿ ಕಾಂತಾರದಲ್ಲಿ ಸಿಕ್ಕಂತ ಗೌರವವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ರು. ಶಿವಾಜಿ ಪಾತ್ರ ಮಾಡಬಾರದು, ಇದು ಒಳ್ಳೆ ಸೂಚನೆ ಅಲ್ಲ. ಈ ಬಗ್ಗೆ ರಿಷಬ್ ಶೆಟ್ಟಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಈ ಭಾಗದ ನಟರು ಇದ್ದಾರೆ. ಅವ್ರು ಯಾಕೆ ಕಾಂತಾರ ಚಿತ್ರ ಮಾಡಿದ್ಮೇಲೆ ಒಂದು ಒಳ್ಳೆ ಚಿತ್ರ ಅಂತ ಹೇಳಿ ಅವರಿಗೆ ಬಹಳ ಪ್ರಶಂಸೆ ಬಂತು, ಹಣನೂ ಬಂತು, ಎಲ್ಲ ಬಂತು. ಆದ್ರೆ ಅವರು ಅದಾದ ನಂತರ ಯಾವ ಚಿತ್ರ ಮಾಡಬೇಕು ಅನ್ನೋದು ಕರ್ನಾಟಕದಲ್ಲೇ ಎಂತೆಂಥ ದೊಡ್ಡ ದೊಡ್ಡ ಮಹನೀಯರು ಹೋರಾಟ ಮಾಡದಂತ ಸ್ವಾತಂತ್ರ್ಯ ಹೋರಾಟ ಇತಿಹಾಸ ಇರತಕ್ಕಂಥ ಅಗಾಧವಾದ ಜನ ನಮ್ಮಲ್ಲಿದ್ದಾರೆ, ಬೇಕಾದ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಇವರು ಶಿವಾಜಿ ಪಾತ್ರ ಮಾಡೋಕೆ ಹೊರಟದ್ದು, ಅದು ಅವರ ಕಾಂತಾರ ಚಿತ್ರದಲ್ಲಿ ಬಂದಂತ ಗೌರವ ಇದ್ರಲ್ಲಿ ಕಳ್ಕೊತಾ ಇದ್ದಾರೆ. ನನ್ನ ವಿರುದ್ಧ ಕೊಲೆ ಸುಪಾರಿ ನೀಡಿರುವ ಸಂಬಂಧ ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದೇನೆ ಅಂತ ಎಂಎಲ್ಸಿ ರಾಜೇಂದ್ರ ಮೈಸೂರಿನಲ್ಲಿ ಹೇಳಿದ್ದಾರೆ. ವೈಯಕ್ತಿಕ ವಿಚಾರದ ಮೇಲೆ ಮೈಸೂರಿಗೆ ಭೇಟಿ ಕೊಟ್ಟಿದ್ದೇನೆ. ನಂಜನಗೂಡು ನಂಜುಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದೇನೆ. ಇಂದು ಕೂಡ ಮೈಸೂರಿನಲ್ಲೇ ವಾಸ್ತವ್ಯ ಹೂಡುತ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ತನಿಖೆ ಕೂಡ ಆರಂಭ ಆಗಿದೆ. ಯಾವ ಕಾರಣಕ್ಕೆ ನನ್ನ ಕೊಲೆಗೆ ಸುಪಾರಿ ಕೊಟ್ಟಿದ್ರು ಎನ್ನುವುದು ಗೊತ್ತಿಲ್ಲ. ತನಿಖೆ ಬಳಿಕ ಎಲ್ಲವೂ ಕೂಡ ತಿಳಿದು ಬರಲಿದೆ ಅಂತ ಹೇಳಿದ್ದಾರೆ. ಸಿಐಡಿ ಕೊಟ್ಟಿರುವಂತದ್ದು ಅನಿತಾ ವಿಚಾರ, ತಂದೆಯವರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿ ಇತ್ತು, ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ 4-5 ದಿವಸ ನಡೀತಾ ಇದೆ. ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ. ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂತವ್ರನ್ನೆಲ್ಲರನ್ನು ಈಗ ಕಸ್ಟಡಿಗೆ ತಗೊಂಡಿದ್ದಾರೆ. ತನಿಖೆ ಆಗ್ತದೆ, ಇನ್ವೆಸ್ಟಿಗೇಷನ್ ಆಗ್ತದೆ, ರಿಪೋರ್ಟ್ ಬರ್ತದೆ. ಈಗ ನಾನು ಎಲ್ಲ ಮಾಹಿತಿಯನ್ನ ಎಸ್ಪಿ ಅವರು ಕೊಟ್ಟಿದ್ದೀನಿ, ಡಿಜಿ ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರೈತರು ಪರದಾಡಿದ್ದಾರೆ. ಬ್ಯಾಡಗಿಯಲ್ಲಿ ಮಾರಾಟ ಮಾಡಲು ತಂದಿರುವಂತಹ ಮೆಣಸಿನಕಾಯಿ ಉಳಿಸಿಕೊಳ್ಳಲು ಹರಸಾಹಸಪಟ್ಟಿದ್ದಾರೆ. ಟಾರ್ಪಲ್ ಮುಚ್ಚಿ ಮಳೆಯಿಂದ ಮೆಣಸಿನಕಾಯಿಯನ್ನ ವರ್ತಕರು ಹಾಗೆ ರೈತರು ರಕ್ಷಣೆಯನ್ನ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಸತತ 1 ಗಂಟೆಯಿಂದ ಮಳೆ ಸುರಿತಾ ಇದೆ. ಬಿಸಿಲಿನ ತಾಪಕ್ಕೆ ಬಸವಳಿದಿರುವಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ. ಮಳೆ ಎಂಟ್ರಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಕೆಲ ಕಾಲ ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ ಮಳೆ ಬಿದ್ದು ವಾತಾವರಣ ಕೂಡ ತಂಪಾಗಿದೆ. ಮಳೆರಾಯ ಬೇಸಿಗೆಯ ಧಗೆಯಲ್ಲಿರುವಂತಹ ಜನಕ್ಕೆ ತಂಪೆರೆದಿದ್ದಾನೆ. ಬೇಸಿಗೆಯಲ್ಲಿ ಮಳೆ ಆಗಮನದಿಂದಾಗಿ ಪಟ್ಟಣದ ನಿವಾಸಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದ್ದು ಮಳೆಯ ವಾಹನ ಸವಾರರು ಕೂಡ ಪರದಾಡುವಂತಾಗಿದೆ. ಇನ್ನು ಸಿಎಸ್ಬಿ ಲೇಔಟ್ನಲ್ಲಿ ಜನರಿಗೆ ಮಳೆ ಕಾಟ ಕೊಟ್ಟಿರುವಂತದ್ದು. ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ.
ಬೆಂಗಳೂರಿನ ರಾಜಾಜಿನಗರದಲ್ಲಿ ವರುಣಾರ್ಭಟಕ್ಕೆ ಮರ ಧರೆಗುರುಳಿದೆ. ಇನ್ನು ಮಳೆಗೆ ಬೃಹತ್ ಮರ ಬಿದ್ದಿದ್ದು ರಸ್ತೆ ಬದಿ ನಿಂತಿರುವಂತೆ 2 ಕಾರು ಹಾಗೆ ಬೈಕ್ ಜಖಂಗೊಂಡಿದೆ. ಸ್ಥಳಕ್ಕೆ ಬಿಬಿಎಂಪಿ ಹಾಗೆ ಕೆಇಬಿ ಸಿಬ್ಬಂದಿ ಭೇಟಿ ಕೊಟ್ಟು ಮರವನ್ನ ತೆರವುಗೊಳಿಸಿದೆ. ಶಿವಮೊಗ್ಗದ ಶಿಕಾರಿಪುರ ಪಟ್ಟಣದ ಚನ್ನಕೇಶವ ನಗರದಲ್ಲಿ ಬೀಗ ಹಾಕಿರುವಂತಹ 4 ಮನೆಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ. 13 ಲಕ್ಷಾಂತರ ರೂಪಾಯಿ ಮೌಲ್ಯದ ನಗನಾಣ್ಯ ಕಳವು ಮಾಡಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಚಾರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಿಕಾರಿಪುರ ಪಟ್ಟಣ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಕಾಟ ಹೆಚ್ಚಾಗಿದೆ. ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ನ ಮನೆಯೊಂದಕ್ಕೆ ಚಿರತೆ ನುಗ್ಗಿದೆ. ಅರಣ್ಯ ಅಧಿಕಾರಿಗಳು ಸತತ 3 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಗ್ರಾಮದ ಕೆರೆಗೆ ಕಲುಷಿತ ನೀರು ಹರಿದು ಬಂದಿದೆ. ಇನ್ನು ಫಾಕ್ಸ್ಕಾನ್ ಕಂಪನಿಯ ಕಲುಷಿತ ನೀರು ಕೋನಘಟ್ಟ ಕೆರೆಯ ಒಡಲು ಸೇರ್ತಾ ಇದೆ. ಈ ಸ್ಥಳಕ್ಕೆ ಶಾಸಕ ಧೀರಜ್ ಮುನಿರಾಜು ಹಾಗೆ ತಹಶೀಲ್ದಾರ್ ವಿದ್ಯಾ ರಾಠೋಡ್ ಭೇಟಿ ನೀಡಿದ್ರು. ಇನ್ನು ಒಡೆದಿರುವಂತಹ ಕಲುಷಿತ ನೀರಿನ ಹೊಂಡದ ಕಟ್ಟೆ ಮುಚ್ಚುವಂತೆ ಶಾಸಕ ಧೀರಜ್ ಮುನಿರಾಜು ಕಂಪನಿಯ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. 4 days ಮುಂಚೆ ಬನ್ರಿ, ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಬೇರೆ ಯಾರೋ ಇದ್ರು, ನನಗೆ ಬಂದು ಬರೀ 2 ವರ್ಷ ಹೇಳಿದೀನಿ. ಅಂದ್ರೆ ಇವಾಗ ಅಲ್ಲಿ ಹೋಗ್ತಾ ಇರೋದಕ್ಕೆ ಏನ್ರಿ ಮಾಡಿದ್ದೀರಾ? ಏನ್ ಆಕ್ಸಿಡೆಂಟ್ ಆಯ್ತು ತಾನೆ, ಜನ ಸತ್ತೋಗೋರ್ಗು ಆಮೇಲೆ ಆಕ್ಷನ್ ತಗೊಂತೀರಾ ನೀವು? ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿ. ಈಗ ಬಾಗ್ಲ 4 days ಮುಂಚೆ ಬನ್ರಿ, ನಾನೊಬ್ಬ MLA, ನನಗೆ ಮುಂಚೆ 20 ವರ್ಷ ಬೇರೆ ಯಾರೋ ಇದ್ರು, ನನಗೆ ಬಂದು ಬರೀ 2 ವರ್ಷ ಹೇಳಿದೀನಿ. ಅಂದ್ರೆ ಇವಾಗ ಅಲ್ಲಿ ಹೋಗ್ತಾ ಇರೋದಕ್ಕೆ ಏನ್ರಿ ಮಾಡಿದ್ದೀರಾ? ಏನ್ ಆಕ್ಸಿಡೆಂಟ್ ಆಯ್ತು ತಾನೆ, ಜನ ಸತ್ತೋಗೋರ್ಗು ಆಮೇಲೆ ಆಕ್ಷನ್ ತಗೊಂತೀರಾ ನೀವು? ಕಂಪನಿ ಮುಂದೆ ಹೋಗಿ ನಾನು ಕುತ್ಕೊಂತೀನಿ. ಈಗ ಬಾಗ್ಲ 4 days ಮುಂಚೆ ಬನ್ರಿ. ಹಾಸನದ ಅರಕಲಗೂಡು ತಾಲೂಕಿನ ಕೋಣನೂರಿನಲ್ಲಿ ಮಾರ್ಚ್ 30ರಂದು ತಿಥಿ ಕಾರ್ಯಕ್ಕೆ ಅಡುಗೆ ಮಾಡುವಾಗ ಸಿಲಿಂಡರ್ ಸ್ಫೋಟ ಸಂಭವಿಸಿದ್ದು. ಈ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡಿರುವಂತಹ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ರಾಧಮ್ಮ, ಮಂಗಳ ಹಾಗೆ ಮೀನಾಕ್ಷಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ತಾರ್ಕಿ ಕೈಮರದ ಬಳಿ ಪಾಳು ಬಿದ್ದಿರುವಂತಹ ಅರಣ್ಯ ಚೆಕ್ಪೋಸ್ಟ್ನಲ್ಲಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾವೇರಿ ಜಿಲ್ಲೆ ಹಾನಗಲ್ ಮೂಲದ ಶಿವನಾಗಪ್ಪ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಸವನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಧರಣಿ ನಡೆಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆ ಹಿಂದಕ್ಕೆ ಪಡೆಯಲು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಗೌರವದಿಂದ ಕರ್ಕೊಂಡು ಬರೀ ಗೌರವದಿಂದ ಕರ್ಕೊಂಡೋದಲ್ಲ, ಈಗಾಗಲೇ ನಿಮಗೆಲ್ಲರಿಗೂ ಸಹ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆಯ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆ ಉಪ ಲೋಕಾಯುಕ್ತ ದಿಢೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಉಪಲೋಕಾಯುಕ್ತ ಬಿ ಬೀರಪ್ಪ ದಿಢೀರ್ ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮುಳಬಾಗಿಲು ನಗರಸಭೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಗರಸಭೆ ಅವ್ಯವಸ್ಥೆ ಕಂಡು ಉಪಲೋಕಾಯುಕ್ತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿಯಲ್ಲೂ ಕೂಡ ಅನ್ನದಾತರ ತಾಳ್ಮೆ ಕಟ್ಟೆ ಒಡೆದಿದೆ. ಹುಣಸಗಿ ತಾಲೂಕಿನ ಮುದನೂರು ಬಳಿಯ ನಾರಾಯಣಪುರ ಡ್ಯಾಂ ಎಡದಂಡೆ ಉಪಕಾಲುವೆಯ 10A ಹಾಗೆ DA 11 ಗೇಟ್ ಅನ್ನ ರೈತರು ಮುರಿದಿದ್ದಾರೆ. ವಿಷದ ಬಾಟಲಿಯೊಂದಿಗೆ ಗೇಟ್ ಬಳಿ ರೈತರು ಪ್ರತಿಭಟನೆ ನಡೆಸಿದ್ರು. ಅಧಿಕಾರಿಗಳು ಗೇಟ್ ಮುಚ್ಚಿದರೆ ಆತ್ಮಹತ್ಯೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದ್ದು ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಆನೆ ರಕ್ಷಣಾ ಪುನರ್ವಸತಿ ಕೇಂದ್ರಗಳಲ್ಲಿ ಬೇಸಿಗೆಯ ಶಾಖದಿಂದ ಆನೆಗಳನ್ನು ತಂಪಾಗಿ ಇಡಲು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಅರಣ್ಯ ಅಧಿಕಾರಿಗಳು ಆನೆಗಳ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಶವರ್ ಸ್ನಾನ, ಮಣ್ಣಿನ ಸ್ನಾನ ಹಾಗೆ ಈಜುಕೊಳಗಳ ವ್ಯವಸ್ಥೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬ್ಯಾಂಕಾಕ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂತೆ ಅನಿವಾಸಿ ಭಾರತೀಯರು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ. ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ಭಾರತದ ಪ್ರಾದೇಶಿಕ ಸಹಕಾರ ಮತ್ತು ಪಾಲುದಾರಿಕೆ ಬಲಪಡಿಸುವಂತ ಕುರಿತು ಕ್ರಮಗಳು ಹಾಗೆ ಭದ್ರತೆ ಹೆಚ್ಚಿಸುವ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ.